ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಲಾಸ್ಟ್ ಥರ್ಸ್ಡೇ ಲಾಗ್ನಾಗ ನಾ ಒಂದು ದೋಸೆ ಮಾಡಿ ತೋರಿಸಿದ್ನಿ. ಅದರ ರೆಸಿಪಿ ನನಗೆ ಭಾಳ ಜನ ಮೆಸೇಜ್ ಮಾಡಿ ಕೇಳಿದ್ರಿ. ಸೊ ಈ ವಿಡಿಯೋನಾಗ ಅದ್ರ ರೆಸಿಪಿ ತೋರ್ಸಕತ್ತೀನಿ, ಬರ್ರಿ. ಲಾಸ್ಟ್ ವಿಡಿಯೋನಾಗ ನಿಮ್ಗೆಲ್ಲರಿಗೂ ನಾ ಹೇಳ್ದಂಗ ಈ ಹಿಟ್ಟು ನನಗ ನಮ್ಮ ಅತ್ತಿಯರು ಊರಿಂದ ಮಾಡಿ ಕಳಿಸ್ತಾರ. ಅವ್ರು ಏನೇನ್ ಹಾಕ್ತಾರಂದ್ರ 1 kg ರೇಷನ್ ಅಕ್ಕಿಗೆ 1/2 kg ಉದ್ದಿನ ಬೇಳೆ, 1/2 kg ಕಡ್ಲಿ ಬೇಳೆ, 1/2 kg ಹೆಸರು ಬೇಳೆ, ಆಮೇಲೆ ಅದಕ್ಕೆ ಜೀರಿಗೆ ಹವಿಜ ಹುರಿದ ಅದ್ ಮಿಕ್ಸ್ ಮಾಡಿ ಗಿರ್ನಿಗೆ ಹಾಕಿ ಬೀಸಿಸ್ತಾರ. ದೋಸಾ ಹಿಟ್ ಜೊತೆ ಹಾಕಕ್ಕ ಉಳ್ಳಾಗಡ್ಡಿ, ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಬೇಕಾ, ಅದನ್ನ ಕಟ್ ಮಾಡ್ಕೊಳಕತ್ತೀನಿ. ಇದಕ್ಕೆ ಆಲ್ರೆಡಿ ನಾ ಈಗ 1 ಕಪ್ ಹಿಟ್ ಹಾಕೀನಿ. ಸೊ ಅದಕ್ಕೆ ನಾನು ಅರ್ಧ ಕಪ್ ರವಾ ಹಾಕಕತ್ತೀನಿ, ಸಣ್ಣ ರವಾ ಎದಕ್ ಹಾಕ್ಬೇಕಂತಂದ್ರ ದೋಸಾ ಕ್ರಿಸ್ಪಿ ಆಗ್ತಾವ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತೀನಿ, ಒಂದ್ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ. ದೋಸಾ ಒಂದ್ ಸ್ವಲ್ಪ ಕಲರ್ ಬರಕ ಸ್ವಲ್ಪ ಶುಗರ್ ಹಾಕೊಳಕತ್ತೀನಿ. ಉಳ್ಳಾಗಡ್ಡಿ ಹಾಕಾಕತ್ತೀನಿ, ಆಮೇಲೆ ಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ. ಕನ್ಸಿಸ್ಟೆನ್ಸಿ ತಕ್ಕಂಗ ಮಿಕ್ಸ್ ಮಾಡ್ಕೋಬೇಕು. ಅಂದಂಗ ಈ ದೋಸೆ ಜೊತೆ ನಾವು ಕೊಬ್ಬರಿ ಚಟ್ನಿ ಮಾಡಂಗಿಲ್ಲ, ಬೇಕಾದ್ರೆ ನೀವು ಮಾಡ್ಕೋಬಹುದು. ಬಟ್ ನಾವು ದೋಸೆ ಹಾಕಿದ್ಮೇಲೆ ಅದ್ರ ಮೇಲೆ ಶೇಂಗಾ ಚಟ್ನಿ ಹಾಕಿ ತುಪ್ಪ ಅಥವಾ ಎಣ್ಣೆ ಹಾಕ್ತಿವಿ. ಕೊಬ್ಬರಿ ಚಟ್ನಿ ಬೇಕಂತಂದ ನಮ್ಗೆ ಯಾವಾಗೂ ಅನ್ಸೋದಿಲ್ಲ, ಹಂಗ ಟೇಸ್ಟಿ ಆಗಿರ್ತಾವ. ನೋಡ್ರಿ, ನಮ್ ದೋಸೆ ರೆಡಿ ಆಯ್ತಾ. ಇದು 5 ನಿಮಿಷನಾಗ ರೆಡಿ ಆಗ್ತಾವ. ಇದನ್ನ ನೀವು ಅರ್ಜೆಂಟ್ನಾಗ ಇದ್ದಾಗ ಅಥವಾ ಆಫೀಸ್ಗೆ ಹೋಗ್ಬೇಕಾರ ಇನ್ಸ್ಟೆಂಟ್ ಆಗಿ ಮಾಡಿ ತಿನ್ಬೋದು. ಟೇಸ್ಟಿನೂ ಆಗಿರ್ತಾವ ಮತ್ತೆ ಹೆಲ್ದಿನೂ ಆಗಿರ್ತಾವ. ನನಗ ಈ ರೆಸಿಪಿ ನಮ್ಮ ಅತ್ತಿಯವ್ರು ಹೇಳ್ಕೊಟ್ಟಾರ. ಇವತ್ ನಾ ಅವ್ರಿಗ ದೋಸೆ ಮಾಡ್ಕೊಟ್ಟಿನಿ, ಅವರು ಇಷ್ಟಪಟ್ಟು ತಿಂದ್ರ. ನೀವು ಟ್ರೈ ಮಾಡ್ರಿ. ದೋಸೆ ಹೆಂಗ್ ಬಂದು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಇದು ಇವತ್ತಿನ ಮಿನಿ ಲಾಗ್. ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.